ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇದೇನು 70 ವರ್ಷ ತುಂಬಲಿದೆ. ಹೀಗೆ ಸ್ವಾತಂತ್ರ್ಯದ ನಂತರ ದೇಶ 7 ದಶಕ ಪೂರೈಸುವ ಹಂತದಲ್ಲೂ ರಾಜ್ಯದ ಇಲ್ಲೊಂದು ಭಾಗಕ್ಕೆ ಬಸ್ ಸಂಪರ್ಕನೇ ಇರಲಿಲ್ಲ. ಆದರೆ ಸ್ಥಳೀಯರ ಆಸೆಗೆ ಕಡೆಗೂ ನೀರೆರೆದಿರೋ ಸರ್ಕಾರ ಅವರ ಕನಸನ್ನ ನನಸು ಮಾಡಿದೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಳ್ಳೆ ದಾರಿ ತಪ್ಪಿರೋ ಬೆಕ್ಕಿನಂಗೆ ಓಡಾಡ್ತಾ ಇರೋ ಜನರು, ಮತ್ತೊಂದ್ ಕಡೆ ಜೀಪುಗಳ ಸಾಲು ಸಾಲು. ಅಂದಹಾಗೆ ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಮಾಂದಲ್ಪಟ್ಟೆ. ಮಳೆ, ದಟ್ಟನೆ ಮೋಡಗಳು, ಹಚ್ಚ ಹಸಿರಿನ ಕಾಡು ಸೇರಿದಂತೆ ಬೆಟ್ಟ ಗುಡ್ಡಗಳಿಂದಲೇ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೆದು ಬಿಡೋ ಈ ಜಾಗ ಬಂದು ಹೋಗೋರಿಗೆ ಸ್ವರ್ಗ ಅನ್ಸುತ್ತೆ. ಆದ್ರೆ ಅದೆಷ್ಟೋ ತಲೆಮಾರುಗಳಿಂದ ಇಲ್ಲಿ ನೆಲೆ ನಿಂತ ಜನರು ಮಾತ್ರ ಮೂಲ ಸೌಕರ್ಯವಿಲ್ಲದೆ ಒದ್ದಾಡ್ತಾನೆ ಇದ್ದಾರೆ. ಸ್ವಾತಂತ್ರ್ಯ ಬಂದು ಸುಮಾರು 7 ದಶಕ ಕಳೀತಾ ಇದ್ರೂ ಇಲ್ಲಿಗೆ ಸರಿಯಾದ ಸಂಪರ್ಕ ವ್ಯವಸ್ಥೆ ಇರಲಿಲ್ಲ. ಪರಿಸ್ಥಿತಿ ಹೆಂಗಿರುವಾಗ ಖಾಸಗಿ ವಾಹನಗಳೇ ಇಲ್ಲಿನವರಿಗೆ ಅನಿವಾರ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ 16 ವರ್ಷಗಳ ಹೋರಾಟದ ಫಲವಾಗಿ ಅಂತೂ ಸರ್ಕಾರಿ ಸಾರಿಗೆ ಈ ಊರಿಗೆ ಬಂದು ತಲುಪಿತ್ತು. ಈ ಮೂಲಕ ಇಲ್ಲಿನ ಹಮ್ಯಾಲ, ದೇವಸ್ತೂರು ಗ್ರಾಮಸ್ಥರ ಬೇಡಿಕೆಯನ್ನ ಸರ್ಕಾರ ಈಡೇರಿಸಿದೆ. ಈ ಮೊದಲು ಈ ಬಸ್ಸು 7:15 ಮಡಿಕೇರಿಯಿಂದ ಹೊರಟು ದೇವಸ್ತೂರು ಅಂತಿದೆ, ಅಲ್ಲಿವರೆಗೂ ತಿರುಗಿ ಹೋಗ್ತಿತ್ತು. ಆ ಬಸ್ಸನ್ನು ಈಗ ಸ್ವಲ್ಪ ಇಲ್ಲಿನ ಸಾರ್ವಜನಿಕರ ಒಂದು ಒತ್ತಾಯದ ಮೇರೆಗೆ ಬೆಳಗ್ಗೆ ಬೇಗ 7 ಗಂಟೆಗೆ ಮಡಿಕೇರಿಯಿಂದ ಹೊರಟು ಇಲ್ಲಿ 8 ಗಂಟೆಗೆ ಇಲ್ಲಿಂದ ವಾಪಸ್ ಹೋಗಲಿಕ್ಕೆ, ಅಂದರೆ ಶಾಲೆ ಕಾಲೇಜು ಮಕ್ಕಳಿಗೆ ಅನುಕೂಲ ಆಗಲಿಕ್ಕೆ ಇಲ್ಲಿಂದ 8 ಗಂಟೆ ಬಿಡೋ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಮತ್ತು ಸಂಜೆ 4:15ಗೆ ಮಡಿಕೇರಿಯಿಂದ ಹೊರಡುತ್ತೆ, ಇಲ್ಲಿ 5:15ಗೆ ವಾಪಸ್ ಇಲ್ಲಿಂದ ಹೋಗುತ್ತೆ ವಾಪಸ್. ಮಡಿಕೇರಿಯಿಂದ 30 ಕಿಲೋಮೀಟರ್ ದೂರದ ಈ ಕುಗ್ರಾಮಕ್ಕೆ ಸಾರಿಗೆ ಸೌಲಭ್ಯವಿರಲಿ, ಖಾಸಗಿ ವಾಹನ ಬರೋದೇ ದುಸ್ತರವಾಗಿತ್ತು. ಇನ್ನು ಹಾಲಿ ವಿರಾಜಪೇಟೆ ಕ್ಷೇತ್ರದ ಶಾಸಕ ಕೆಜಿ ಬೋಪಯ್ಯನವರ ಹುಟ್ಟೂರು ಇಲ್ಲಿಗೆ ಹೊಂದಿಕೊಂಡಂತೆ ಇದೆ. ಆದ್ರೂ ಕೂಡ ಇಷ್ಟು ವರ್ಷ ಈ ಗ್ರಾಮಕ್ಕೆ ಬಸ್ ಸೌಕರ್ಯ ಸಿಕ್ಕಿರಲಿಲ್ಲ. ಮೊದಲು ರಸ್ತೆಗೆ ಆತಿಥ್ಯ ನೀಡಿದ್ದ ಜನಪ್ರತಿನಿಧಿಗಳು ಕಡೆಗೂ ಈ ಭಾಗದ ಜನರ ಶತಮಾನಗಳ ಕನಸಿಗೆ ನೀರೆರೆದಿದ್ದು ಇಲ್ಲಿಗೂ ಕೂಡ ಕೆಎಸ್ಆರ್ಟಿಸಿ ಬಸ್ ಸಂಚಾರದ ಭಾಗ್ಯ ಒದಗಿಸಿದ್ದಾರೆ. ನಾನು ಮೊದಲ ಆದ್ಯತೆ ಕೊಟ್ಟಿದ್ದು ಗ್ರಾಮಕ್ಕೆ ಸಂಪರ್ಕ ವ್ಯವಸ್ಥೆ. ಇವತ್ತು ಗ್ರಾಮದ ಎಲ್ಲ ಮನೆಗಳಿಗೂ ರಸ್ತೆ ಆಗಿದೆ. ಹಮ್ಯಾಲ ಸೂರ್ಲಬ್ಬಿ ಸಂಪರ್ಕ ಸುಮಾರು 21 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆ, 1-2-3 ಸೇತುವೆ ಕೂಡ ಆಗಿದೆ. ಎಲ್ಲದಕ್ಕೂ ಇದರ ಪ್ರಯೋಜನ ಆಗ್ತದೆ. ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯ ಈ ಗ್ರಾಮಕ್ಕೆ ಇವತ್ತು ಹೆಚ್ಚು ಕಡಿಮೆ ಎಲ್ಲ ಆಗಿದೆ. ಮಲೆನಾಡು ಅಂದ್ರೇನೆ ಹೆಂಗೆ ಅಂತ ವರ್ಣಿಸೋ ಬಹುಪಾಲು ಜನರಿಗೆ ಅಲ್ಲಿನವರ ಕಷ್ಟ ಅರಿವಾಗೋದೇ ಇಲ್ಲ. ಅದರಲ್ಲೂ ಸರ್ಕಾರಗಳು ಇಂತಹ ಭಾಗಗಳ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ಮುಂದುವರೆಸೋದು ಮಾಮೂಲಿನೇ. ಪರಿಸ್ಥಿತಿ ಹೆಂಗಿರುವಾಗ ಸದ್ಯ ನಮ್ಮೂರಿಗೆ ಬಸ್ ಬಂತಲ್ಲ ಬಿಡು ಅಂತಿದ್ದಾರೆ ಮಾಂದಲ್ಪಟ್ಟಿಯ ನಿವಾಸಿಗಳು. ಮಂಜುನಾಥ್, TV9 ಕೊಡಗು.